ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿಸಿ ಪರಿಗಣಿಸಿದನು. ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸುವುದೇವ? ನಿನ್ನ ಇಚ್ಛೆ ಅರ್ಜುನ. ಚದುರಂಗ ಬಲವಾದ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಪ್ರಜ್ವಲಿತ ಸಾಗರದಂತೆ ಕಾಣುತ್ತಿರುವುದು. ಪಾರ್ಥ, ವಾಸುದೇವ, ನೋಡು, ಭೀಷ್ಮನು ನಿನ್ನ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಭೀಷ್ಮಂ ಕುರು ಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇದೆಂತಹ ಸುದಿನ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸ ಬಯಸೋದಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉದ್ಧಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾದ ಪಾರ್ಥ? ವಾಸುದೇವ,
ಏನು ಹೇಳಲಿ ಕೃಷ್ಣ, ನಾಲಿಗೆಯು ಒಣಗಿತು, ಕೈಯಿಂದ ಗಾಂಡೀವವು ಜಾರಿತು, ಕಾಲಲ್ಲಿ ನಿಲ್ಲುಗಳಲು ತ್ರಾಣವಿಲ್ಲ. ರಥವನ್ನು ಹಿಂದಿರುಗಿಸು. ನನಗೆ ಯುದ್ಧವು ಬೇಡ ವಾಸುದೇವ, ನನಗೆ ಯುದ್ಧವು ಬೇಡ. ಅರ್ಜುನ, ಈ ವಿಷಮಾಸ ಸರೋವರದಲ್ಲಿ ನಿನಗೆ ಈ ಕಸ್ಮಲ ಭಾವವು ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಬಾಗಿಲನ್ನು ತೆರೆದು ಸ್ವರ್ಗದ ಬಾಗಿಲನ್ನು ತೆಗೆದು ನರ್ಕದ ಮಾರ್ಗವನ್ನು ಹಿಡಿಯಬೇಡ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪರಮ ಪೂಜ್ಯ ಪಿತಾಮಹರು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರು. ಬಂಧು ಬಾಂಧವರ ರಕ್ತದಿಂದ ತೊಳೆದ ರಾಜ್ಯಭೋಗವನ್ನು ನನಗೆ ಅನುಭವಿಸುವ ಇಚ್ಛೆ ಇಲ್ಲ ಜನಾರ್ದನ, ಅನುಭವಿಸುವ ಇಚ್ಛೆ ನನಗಿಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸೋರು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಪಾರ್ಥ, ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ವಾಸುದೇವ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಮತಿಹೀನನಾದೆ ಪಥವ ತೋರಿಸುವುದು, ಮತಿಹೀನನಾದೆ ಪಥವ ತೋರಿಸುವುದು. ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡಿದ ಕೃಷ್ಣ, ಸಮರದಿ ಸೆಣಸಾಡಿದ. ವಾಸುದೇವ, ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸು. ಆದರೆ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ಉದ್ಧಾರವೋ? ನನಗೊಂದು ದಾರಿಯನ್ನು ತೋರಿಸುವುದೇವಾ? ಅರ್ಜುನ, 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 ಧರ್ಮವು ಮಾನವನ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಪಾರ್ಥ, ಜನಾರ್ದನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ನೀನು ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯು ಜಾಗೃತವಾಯಿತು. ವಾಸುದೇವ, ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಸ್ವಜನ ಪಾಲನೆಯಲ್ಲಿ ಅರ್ಜುನ, ಸ್ವಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಮುಖ್ಯ ಉದ್ದೇಶಗಳು ಪಾರ್ಥ. ನಿನ್ನ ಅವತಾರದ ಗುರುತುಗಳೇನು ವಾಸುದೇವ? ಪಾರ್ಥ, ನಾನು ಮಾಯಾರೂಪಿ. ಧರಿತ್ರೇನಿ ಪ್ರಪಂಚವನ್ನೇ ಧಾರಣ ಮಾಡುವನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಶಾಮವು, ಪರ್ವತಗಳಲ್ಲಿ ಮೇರವು,
ಶಂಕರನಲ್ಲಿ ಋಷಿವು ಹಾಗೂ ನನ್ನ ವಿಭೂತಿಗಳು ಅನಂತ ಅಬೋಧ. ಅದರೊಂದು ಅಲ್ಪದಿಂದ ಈ ಜಗತ್ತಿನ ಸೃಷ್ಟಿ ಪ್ರಳಯವು ಅರ್ಥ. ನನ್ನ ವಿಭೂತಿಗಳು ಅಗೋಬ ಅನಂತ ಅಬೋಧ. ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ಕೃತಾರ್ಥನಾಗಿ ಮಾಡುವ ವಾಸುದೇವ. ತಥಾಸ್ತು ಪಾರ್ಥ. ಎಂತಹ ಭಯಾನಕ ದೃಶ್ಯವಿದು, ಮಾನವ ಕಣ್ಣುಗಳಿಂದ ಇದನ್ನು ನೋಡಲಾರೆ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಮನವ ಚಂಚಲದ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ. ಕಿಂಕರನ ಪೊರೆಯೋ ಕರುಣಾ ನಿನ್ನ ಸೌಮ್ಯ ರೂಪವ ತೋರೋ. ಪ್ರಾಣಸಕ ಗದಾ ಶೋಭಿತವಾದ ನನ್ನ ದಿವ್ಯ ಮೂರ್ತಿಯನ್ನು ದಾನ ಮಾಡು. ವಾಸುದೇವ, ಈಗ ನನಗೆ ಧೈರ್ಯವು ಉಂಟಾಯಿತು. ನಡೆ, ಜಾಗೃತೆಯಾಗಿ ಯುದ್ಧವನ್ನು ಪ್ರಾರಂಭಿಸೋಣ. ವಸಂತದ ಅಲ್ಪವೃಷ್ಟಿಯಂತೆ
ಹೃದಯದಲ್ಲಿ ಆಕಸ್ಮಿಕವಾಗಿ ಭಯ ಹುಟ್ಟಿರುವುದೇಕೆ? ಎದುರಿಗೆ ನಿಂತ ತರುಣರಥಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುತ್ತಿರುವವು. ಕವಚವನ್ನು ಕಿತ್ತೆಸೆದು ಸೂಕ್ಷ್ಮವಾದ ಚೀನಾಶಕವನ್ನು ತೊಡುವ ಆಸೆಯಾಗುತ್ತಿರುವುದು. ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಇದು ಪ್ರಾರಂಭವಾಗಿರುವುದು. ಪೂರ್ವದ ನೆಲಚಾಂಗದ ಜ್ಞಾಪಿಸಿ ಆ ಭೀಷ್ಮನನ್ನು ವಧಿಸುವೆನು. ಇದು ಪುನಃ ಯಾರೋ ಬಂದರು. ನಾನು ಈಗಲೇ ಪಾರಾಗುವೆನು. ಏಕೆ ಶಿಖಂಡಿಗೆ ಓಡುತ್ತಿದ್ದರನ್ನು ಓಡುತ್ತಿರುವೆ? ಓಡುವುದು? ನಾನು ಎಂದಿಗೂ ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆ ಬಲ್ಲೆನು ರಾಜಪುತ್ರಿ. ನಿನ್ನ ಮನಸ್ಸಿನ ಪರಿವರ್ತನೆ ಬಲ್ಲೆನು ಅಂಬೆ. ನಾನು ಅಂಬೆ ಅಲ್ಲ, ಅಂಬೆಯು ಸತ್ತಳು. ಇಲ್ಲ, ಅವಳು ಸಾಯಲಿಲ್ಲ, ಅವಳು ಜೀವಿಸಿರುವಳು. ಅವಳ ಆತ್ಮವನ್ನು ಭೀಷ್ಮನ ಆತ್ಮವನ್ನು ಬೇರ್ತಿರುವುದು. ಅಂಬೆಯು ಅಗ್ನಿಯಲ್ಲಿ ಸತ್ತಳು, ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿದಳು. ನಿನ್ನ ಸುಖದ ಕನಸನ್ನು ಭಂಗ ಮಾಡಿದ ಆ ಭೀಷ್ಮನನ್ನು ಈಗಲೇ ಹೋಗಿ ವಧಿಸು. ನೀನು ಯಾರು ಸೇನಾನಿ? ಮೋಹವೇಷದಿಂದ ಕ್ಷಣಕಾಲ ಕರ್ತವ್ಯ ಪರಮಕ್ಕಳಾಗಿದ್ದ ಅಂಬೆ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ನಾನು ಈಗಲೇ ಹೋಗಿ ಭೀಷ್ಮನನ್ನು ವಧಿಸುವೆ. ಪಾರ್ಥ, ವಾಸುದೇವ. ಪಾರ್ಥ, ಇತ್ತ ನೋಡು, ಭೀಷ್ಮನು ಪಿತಾಮಹನು. ಅಸ್ತ್ರವನ್ನು ಹೂಡು, ಭೀಷ್ಮನನ್ನು ವಧಿಸು ಪಾರ್ಥ. ಎಲ್ಲರೂ ಹೇಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಾಸ್ತ್ರದಿಂದ ಬಿಲ್ಲ ನಿಲ್ಲುವವರು ಯಾರೂ ಇಲ್ಲ. ಸಾವಧಾನ ಗಾಂಗೆಯ. ಕೃಷ್ಣನು ಅರ್ಜುನನ ಸಾರಥಿ ಆಗುವವರೆಗೆ ಯಾರಿಗೂ ಭಯವಿಲ್ಲ. ಎಂತಹ ದೃಶ್ಯವಿದು ಧನಂಜಯ. ಆದರೆ ಈ ಯುದ್ಧದಲ್ಲಿ ನಿನಗೆ ಖಂಡಿತ ಜಯವಿಲ್ಲ. ಇದು ಸಿದ್ಧನಾಗು ಯುದ್ಧಕ್ಕೆ. ಪಾರ್ಥ, ಯುದ್ಧ ಕಾತರನಾದ ನಿಮ್ಮ ಸಮ್ಮುಖದಲ್ಲಿ ಬಾಣವನ್ನು ಪಡೆಯುವನು. ಅವುಗಳನ್ನು ಈಗಲೇ ಕತ್ತರಿಸುವೆನು. ಸಾವಧಾನ ಗಾಂಗೆಯ. ಕೃಷ್ಣ, ಇಷ್ಟೊಂದು ವಂಚನೆ! ಈ ಭೀಷ್ಮನ ಬಾಣಕ್ಕೆದರೆ ಈ ಶಿಖಂಡಿಯಲ್ಲಿ ಮೊರೆ ಹೋದ ನೀವೆಂತಹ ವೀರರು! ಇದೋ ಈ ಧನುಸ್ಸನ್ನು ಈಗಲೇ ಬಿಸಾಡುವೆನು. ಪಾರ್ಥ, ವಾಸುದೇವ. ಭೀಷ್ಮನು ನಿರಾಶನಾಗಿರುವನು. ಅಸ್ತ್ರವನ್ನು ಹೂಡು. ಶಿಖಂಡಿ ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ಶಿಖಂಡಿ, ಬೇಗ ಬಾ, ಭೀಷ್ಮನನ್ನು ವಧಿಸು. ದೇವರಥ, ಇದು ನಮ್ಮ ಮರಣವಲ್ಲ, ಮಹಾಮಿಲನ. ಅಂಬೆ ಅಮರ ಪ್ರೇಮದ ಅಮರ ನಿರ್ಮಾಣ. ಈ ದಿನ ನಿನ್ನನ್ನು ವಧಿಸಿ ನಾನೂ ಸಾಯುವೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರ ಪೂರಿತವಾದ ಆ ದೇವರತನ ದೇವು ಈ ಭೂಮಿಗೆ ಉರುಳಿದಿರಲಿ. ಪಾರ್ಥ, ವಾಸುದೇವ. ಈ ವೀರ ಶಿಖಾಮಣಿಗೆ ಒಂದು ಬಾಣವನ್ನು ನೋಡಿ ಸರಳವಾದ ಮಂಚವನ್ನು ನಿರ್ಮಿಸು. ಪ್ರಾಣ ಹೋಗುತ್ತಿರುವುದು ವಾಸುದೇವ, ಪ್ರಾಣ ಹೋಗುತ್ತಿರುವುದು. ಸ್ವರ್ಗವನ್ನು ಪಡೆಯ ವೀರ. ಹಣ ಎಂತ ಹಣ ನಿಮ್ಮ ಎಂತ ಬಿದ್ದೋಯ್ತಿಲ್ಲ. ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಮಾರ್ಗವ
ಸಂಪದ ಇಂದ್ರಪಾಲ ಸರ ಸಂಪದ ಸಮವೇಂದ್ರಪಾಲ ಸರಸಾಕ್ಷಿತ ಸರಸಾಕ್ಷಿತ ಶ್ರೀವಾಸುದೇವ ಭಕ್ತ ಬಾಂಧವ ಸಹೋದರ ಭೀಮಸೇನ, ಅಗ್ರಜ 10 ದಿನಗಳವರೆಗೆ ನಿಂತು ಘೋರ ಯುದ್ಧವನ್ನು ಮಾಡಿ ಭೀಷ್ಮರು ಪರಾಜಿತರಾದರು. ಇಂದು ನಮಗೆ ಜಯವೆಂದು ಭಾವಿಸಿದ್ದೆನು. ಆದರೆ ಗುರುಗಳಾದ ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದಿಂದ ನನ್ನ ಆಸೆಯೆಲ್ಲ ಭಂಗವಾಯಿತು ಭೀಮಸೇನ, ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಕಷ್ಟ ಸಾಧ್ಯ. ಭೀಮಸೇನ, ಈಗ ಮಾಡುವ ಬಗೆ ಹೇಗೆ? ಅಗ್ರಜ, ಕೃಷ್ಣಾರ್ಜುನರು ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗನೆ ಬರುವ ಸಂಭವವಿಲ್ಲ ಅಗ್ರಜ. ನನ್ನ ಕೈಯಲ್ಲಿ ಖಡ್ಗ ಇರುವಾಗ ನನ್ನ ಪೂಜ್ಯ ಪಿತರ ತಾವು ದುಃಖಿಸುವುದೇ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರೊಡನೆ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಕಷ್ಟ ಪಿತ? ದೊಡ್ಡಪ್ಪ, ಬಿಡ ಚಿಂತೆಯನ್ನು ಅಭಯ. ಪಾಂಡುನಂದನರ ಸುಳೆಯಾದರೂ ಸಿಂಹದ ಮರಿಯಂತೆ ಗರ್ಜಿಸುತ್ತಿರುವೆ. ಭಲೆ ಕುಮಾರ ಭಲೆ. ದೊಡ್ಡಪ್ಪ, ಆದ್ದರಿಂದ ನನ್ನನ್ನು ಚಿಕ್ಕವನೆಂದು ಹೇಳ್ತಿರುವೆ. ಈ ನಿನ್ನ ಕಣ್ಣು ಮುಂದಿರುವ ಈ ಬಾಲಕನ ಶರೀರವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ ದೊಡ್ಡಪ್ಪ, ಚಿಕ್ಕದಲ್ಲ. ಕುರುಕ್ಷೇತ್ರ ಬೆಳಗಿಸಲು ಅವಕಾಶವನ್ನು ಕೊಡುದಪ್ಪ. ನನ್ನನ್ನು ಮಗನಿಂದ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿಯಾದ ಸುಭದ್ರ ದೇವಿಯು ಆನಂದ ಭಾಷವನ್ನು ಸುರಿಸಲಿ. ಮರಣ ಕಂಜೆ ಶತ್ರು ಸಮರಕ್ಕಾಗಿ ಹಿಡಿದ ಆ ಖಡ್ಗದಿಂದ ಅಡುಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಡ್ತಪ್ಪ. ಆತನ ಮಗನು ಭಾರತನಂತೆ ಪರಾಕ್ರಮಶಾಲಿ ಎಂಬುದನ್ನು ಜಗತ್ತಿಗೆ ತಿಳಿಸಬೇಡ ಕಣಲಿ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಸೈನ್ಯವನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ, ಅಲ್ಲದೆ ಕುಲದ ಕೀಟಗಳನ್ನು
ನಾಶ ಮಾಡಿ ಸಹೋದರ, ಆಗಬಹುದು. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ಇವನನ್ನು ಕ್ಷಣಕಾಲ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚರಿಯದಂತೆ ಕರೆತರುವ ಭಾರವು ನಿನ್ನದಾಗಿರಲಿ. ದೊಡ್ಡಕುಮಾರ, ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕಾಯದಿಂದ ರಕ್ಷಿಸಿಕೊಂಡು ಭಯ ಇಲ್ಲಿರುವುದು. ದೊಡ್ಡಪ್ಪ, ಸೇಡಿಗೆ ಸೇಡು ಮುಗಿದವೇ, ನಾವಿನ್ನು ಹೋಗಲು.